ಸಿಕ್ಕಾಪಟ್ಟೆ ಹಳೇದು. ನಮ್ಮ ಅತ್ತೆ ಇದನ್ನು ಕಸದ ಬುಟ್ಟಿಗೆ ಅಂತ ಹಾಕಿದ್ರು. ಸೊ ನಾನು ಇದನ್ನು ಒಂದು ಹೊಸ ನ್ಯೂ ಲುಕ್ ಕೊಡೋಣ ಅಂತ ಹೇಳಿಬಿಟ್ಟು ಎತ್ಕೊಂಡು ಬಂದು ಇದಕ್ಕೆ ಒಂದು ಪೇಂಟನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು, ಯಾವ ರೀತಿ ಇದೆ ಇದೆಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ಹೊಸ ಲುಕ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನನಗೆ ಯಾವುದಾದ್ರೂ ಒಂದು ಹಳೆಯ ವಸ್ತುನ ನೋಡಿದ್ರೆ ಅದು ರೀಸೈಕಲ್ ಯಾವ ರೀತಿ ಮಾಡ್ಬೋದು ಅಂತ ಒಂದು ತಲೆಗೆ ಯೋಚನೆ ಬರ್ತಾ ಇರುತ್ತೆ. ಆ್ಯಂಡ್ ಮೋರೋವರ್ ನಾನು ಈ ಒಂದು ತೊಗೊಂಡಾಗ, ಈ ಟ್ರೇನ ತೊಗೊಂಡಾಗ ನನಗೆ ಯಾವ ರೀತಿ ಪೇಂಟ್ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಕಲರ್ ಯೂಸ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ನಾನು ಕೇಳ್ಕೊಂಡಿದ್ದು ಒಂದೇ, ನನ್ನ ಮೈಂಡಿಗೆ ಆ ಟೈಮಿಗೆ ಯಾವ ಕಲರ್ ನನ್ನ ಕೈಗೆ ಬರುತ್ತೆ, ನಾನು ಎತ್ಕೋತೀನಿ ಆ ಕಲರ್ನೇ ಹಚ್ಚಬೇಕು ಅಂತ ಹೇಳಿಬಿಟ್ಟು ನನಗೆ ಯಾವ ಕಲರ್ ಸಿಕ್ತೋ ಆ ಕಲರ್ನ ಹಾಗೆ ರ್ಯಾಂಡಮಾಗಿ ಹಚ್ಕೊಂಡು ಹೋದೆ. ತುಂಬ ಚೆನ್ನಾಗೇ ಬಂತು. ಆಮೇಲೆ ಮತ್ತು ಈ ಒಂದು ಔಟ್ಲುಕ್ಕಿಗೆಲ್ಲ ನಾನು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೋಟಸ್ ಇರೋದ್ರಿಂದ ಸ್ವಲ್ಪ ಪಿಂಕ್ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ನಾನು ವಾಲ್ ಪೇಂಟ್ ಮಾಡಬೇಕಾದ್ರೆ ಅದೇ ಇದ್ದಿದ್ದರಿಂದ ಅದನ್ನೇ ಯೂಸ್ ಮಾಡಿಕೊಂಡೆ. ಸೊ ಅದು ಈ ರೀತಿ ಔಟ್ಪುಟ್ ಬಂದಿದೆ. ನಿಮಗೆ ಫುಲ್ ಔಟ್ಪುಟ್ ಯಾವ ರೀತಿ ಬಂದಿದೆ, ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಏನು ಹೊಸ ಲುಕ್ ಆಫ್ ದಿಸ್ ಟ್ರೇ, ನಿಮ್ಗೇನು ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಹೊಸ ಲುಕ್ಕು, ಯಾವುದೋ ಒಂದು ಕಸದಕ್ಕೆ ವೇಸ್ಟಿಗೆ ಹೋಗ್ತಾ ಇದೆ ಅಂದಾಗ ಹೊಟ್ಟೆ ಉರಿಯುತ್ತೆ. ಅದೇನೂ ಒಡೆದೋಗಿಲ್ಲ, ಏನೂ ಇಲ್ಲ, ಜಸ್ಟ್ ಕಲರ್ ಹೋಗಿರೋದ್ರಿಂದ ಆಚೆ ಎಸಿತಾ ಇದ್ದಾರೆ ಅಂದರೆ ಒಂಥರ ಹೊಟ್ಟೆ ಉರಿಯುತ್ತೆ. ಸೊ ಅದರಿಂದಾಗಿ ಒಂದು ಹೊಸದು ಏನಾದರೂ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂದಾಗ ಈ ರೀತಿ ತೊಗೊಂಡು ಪೇಂಟ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಟ್ರೇನು ತುಂಬ ಲುಕ್ಕಾಗಿದೆ ಹತ್ರದಿಂದ ನೋಡಲಿಕ್ಕೆ. ನಿಮಗೆ ಫೋಟೋದಲ್ಲಿ, ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಅದಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ, ತುಂಬ ಔಟ್ಲುಕ್ಕು ಸಖತ್ತಾಗಿ ಬಂದಿದೆ. ಸೊ ನಿಮಗೇನು ಅನ್ನಿಸ್ತು ತಿಳಿಸಿ. ಸೊ ಈ ಒಂದು ವಿಡಿಯೋನ ನೋಡಿ ನೀವು ಆಶಿಸಿ ನನಗೆ ಆಶೀರ್ವಾದ ನೀಡಿ. ಥ್ಯಾಂಕ್ ಯು.